ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಸಾವಿರಾರು ಪುಸ್ತಕಗಳನ್ನು ಓದಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿರುವಂಥವರು. ಕೇವಲ ಪುಸ್ತಕ ಜ್ಞಾನ ಅಲ್ಲದೆ ವಾಸ್ತವಿಕ ಜ್ಞಾನವನ್ನು ಹೊಂದಿರತಕ್ಕಂಥ ನಮ್ಮ ನೆಚ್ಚಿನ ಗುರುಗಳಾದಂತಹ ಪತ್ರಿಜಿಯವರ ಪ್ರಬೋಧನೆಗಳು ಬಹಳ ವಿಶೇಷ ಮತ್ತು ವಿಶಿಷ್ಟವಾಗಿ ಇವೆ. ತುಳಸಿ ದಳ ಎಂಬ ಒಂದು ಪುಸ್ತಕವನ್ನು ಅವರು 1997ರಲ್ಲಿಯೇ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಇರತಕ್ಕಂಥ ಅಮೂಲ್ಯವಾದ ಸಾಹಿತ್ಯವನ್ನು, ಜ್ಞಾನವನ್ನು PMC ಕನ್ನಡ ವಾಹಿನಿಯ ವೀಕ್ಷಕರಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದರ ಮೊದಲನೇ ಕಂತನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನಿಲ್ಲಿ ನಿಮ್ಮ ಮುಂದೆ ಇದ್ದೇನೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಹೇಳ್ತಾರೆ, ತಿಳಿಸಬೇಕಾದ ಪರಮ ಸತ್ಯ ಒಂದೇ, ಅದೇ ನಿಜವಾದ ಜ್ಞಾನ. ಮಾಡಿಸಬೇಕಾದ ಪರಮಕ್ರಿಯೆ ಒಂದೇ, ಅದೇ ಆನಾಪಾನಸತಿ. ಇವೇ ಈ ಎರಡೇ ತುಳಸಿ ದಳದ ಎರಡು ಎಲೆಗಳು. ಇವೇ ತುಳಸಿ ದಳದ ಎರಡು ಎಲೆಗಳು ಎನ್ನುತ್ತಾರೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ. ಪರಮ ಸತ್ಯ ಒಂದನ್ನೇ ಸರ್ವ ದೇಶ ಕಾಲ ಪರಿಸ್ಥಿತಿಗಳಲ್ಲೂ ಗುರುವನ್ನಾಗಿ ಮಾಡಿಕೊಳ್ಳಬೇಕಾದುದು ಅಗತ್ಯ. ಉದ್ಧರೇತ್ ಆತ್ಮಾನಾತ್ಮಾನಾಂ ಎಂದು ಮಾಡಬೇಕಾದ ಪರಮಕ್ರಿಯೆ ಒಂದೇ, ಅದೇ ಆನಾಪಾನಸತಿ ಎನ್ನುತ್ತಾರೆ ನಮ್ಮ ನೆಚ್ಚಿನ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ. 1998ರಲ್ಲಿ ಪ್ರಕಟವಾದ ತುಳಸಿ ದಳ ಎಂಬ ಪುಸ್ತಕದಲ್ಲಿ ಅವರು ಹಲವಾರು ಪರಿಕಲ್ಪನೆಗಳ ಮೂಲಕ ನಿಜವಾದ ಸತ್ಯ ಮಾರ್ಗ, ಆಧ್ಯಾತ್ಮಿಕ ಮಾರ್ಗವನ್ನು ವಿವರಿಸಿದ್ದಾರೆ. ಪ್ರಪಂಚದಲ್ಲಿ ಇರುವ 10 ಧರ್ಮಗಳು, 100 ಮತಗಳು ಮತ್ತು ಅವುಗಳ ಸಾವಿರಾರು ವಿಭಿನ್ನ ಕವಲುಗಳನ್ನು ಅವಲೋಕಿಸಿರುವ ಪತ್ರಿಜಿಯವರು ನಿಜ ಮಾರ್ಗದ ಅನ್ವೇಷಣೆಯನ್ನು ಮಾಡಿದ್ದಾರೆ. ಆ ಅನ್ವೇಷಣೆಯಲ್ಲಿ ಅವರಿಗೆ ದೊರೆತದ್ದು 2 ಅಂತಿಮವಾದ ರತ್ನಗಳು. ಅವುಗಳೆಂದರೆ, ಒಂದು, ಪ್ರತಿಯೊಬ್ಬ ಮಾನವನೂ ತಾನು ತಿಳಿಯಬೇಕಾದ ಮತ್ತು ಇತರರಿಗೆ ತಿಳಿಸಬೇಕಾದ ಪರಮಸತ್ಯ. ಮತ್ತೊಂದು ಅಂದರೆ ಎರಡನೆಯದು, ತಾನು ಮಾಡಬೇಕಾದ ಮತ್ತು ಇತರರಿಂದ ಮಾಡಿಸಬೇಕಾದ ಪರಮಕ್ರಿಯೆ. ಉನ್ನತ ಲೋಕದ ಆಸ್ಟ್ರಲ್ ಮಾಸ್ಟರುಗಳು ಭೂಲೋಕದ ನಿವಾಸಿಗಳಿಗೆ ಅನೇಕ ಮಾಧ್ಯಮಗಳ ಮೂಲಕ ತಿಳಿಸಿ ಹೇಳಿರುವ ಸತ್ಯಗಳೇ ಪರಮಸತ್ಯ. ಮಾಡಬೇಕಾದ ಮತ್ತು ಮಾಡಿಸಬೇಕಾದ ಪರಮಕ್ರಿಯೆ ಎಂದರೆ ಅದು ಆನಾಪಾನಸತಿ ಧ್ಯಾನ ಎನ್ನುತ್ತಾರೆ ಪತ್ರಿಜಿ. ಈ 2 ರತ್ನಗಳನ್ನು ಪತ್ರಿಜಿಯವರು ಹುಡುಕಿ ತೆಗೆದು ಅದಕ್ಕೆ ತುಳಸಿ ದಳ ಎಂಬ ಹೆಸರನ್ನು ನೀಡಿದ್ದಾರೆ. ಅಲ್ಲದೆ ಒಂದು ಪುಸ್ತಕದಲ್ಲಿ ಈ ಪರಿಕಲ್ಪನೆಗಳನ್ನು ಹಲವಾರು ಶೀರ್ಷಿಕೆಗಳ ಅಡಿಯಲ್ಲಿ ಅವರು ವಿವರಿಸಿದ್ದಾರೆ. ಅವುಗಳ ಸಂಕಲನವೇ ತುಳಸಿ ದಳ ಎಂಬ ಪುಸ್ತಕ. ಪತ್ರಿಜಿ ಪ್ರಬೋಧನೆಗಳಾಗಿರುವ ಈ ಪರಿಕಲ್ಪನೆಗಳನ್ನು ಎಲ್ಲ ಓದುಗರಿಗೆ ತಲುಪಿಸುವ ಉದ್ದೇಶದಿಂದ ಈ ಪುಸ್ತಕದಿಂದ ಆಯ್ದ ಪರಿಕಲ್ಪನೆಗಳನ್ನು ಧ್ಯಾನಕಸ್ತೂರಿ ಪತ್ರಿಕೆಯ ಮುಂದಿನ ಸಂಚಿಕೆಗಳಲ್ಲಿ ನಿರಂತರವಾಗಿ ಪ್ರಕಟಿಸಲಾಗುತ್ತಿದೆ. ಇದೇ ತುಳಸಿ ದಳದ ಈ ಪ್ರಬೋಧನೆಗಳನ್ನು PMC ವಾಹಿನಿಯ ವೀಕ್ಷಕರಿಗೂ ಕೂಡ ತಲುಪಿಸುವ ಉದ್ದೇಶದಿಂದ ಪ್ರತಿ ತಿಂಗಳು ಒಂದೊಂದು ಸಂಚಿಕೆಯನ್ನು ಬಿಡುಗಡೆ ಮಾಡಲಾಗುವುದು. ಈ ಹಿನ್ನೆಲೆಯಲ್ಲಿ ಪತ್ರಿಜಿಯವರ ಸತ್ಯಾನ್ವೇಷಣೆಯ ಮಾರ್ಗ ಇವುಗಳನ್ನು ಅವರ ಮಾತುಗಳಲ್ಲೇ ಈಗ ಕೇಳಿರಿ. ಪತ್ರಿಜಿಯವರು ಹೀಗೆ ಹೇಳುತ್ತಾರೆ, ಪ್ರಪಂಚದಲ್ಲಿ ಎಷ್ಟೋ ಮತಗಳಿವೆ. ಕೆಲವರು ನಮ್ಮದು ಅದ್ವೈತ ಮತ, ಜಗನ್ಮಿಥ್ಯಾ ಬ್ರಹ್ಮಸತ್ಯ, ಜೀವೋ ಬ್ರಹ್ಮೈವ ಎನ್ನುತ್ತಾರೆ. ಅದರಲ್ಲಿ ಕೆಲವರು ಕಂಚಿ ಮಠದ ಪರಂಪರೆ ನಮ್ಮದು ಎನ್ನುವರು. ಇನ್ನು ಕೆಲವರು ಅಲ್ಲ, ನಮ್ಮದು ಶೃಂಗೇರಿ ಸಂಪ್ರದಾಯದ ಮಠ ಎನ್ನುವರು. ಕೆಲವರು ನಮ್ಮದು ವಿಶಿಷ್ಟಾದ್ವೈತ ಮತ, ಸಗುಣೋಪಾಸನೆಯೇ ನಮಗೆ ಮುಖ್ಯ ಎಂದು ಹೇಳುತ್ತಾರೆ. ಕೆಲವರು ನಾವು ಶ್ರೀವೈಷ್ಣವರು, ಮತಗಳಲ್ಲಿ ಉತ್ಕೃಷ್ಟವಾದುದು ಶ್ರೀವೈಷ್ಣವ ಮತ, ಅದು ಆದಿ ವಿಷ್ಣುವಿಗೆ ಸಂಬಂಧಿಸಿದ್ದು.
ನಮ್ಮದು ಪೂರ್ಣ ಪ್ರಪತ್ತಿ ಅಂದರೆ ಮೊರೆ ಹೋಗುವಿಕೆ, ಆಶ್ರಯ ಬೇಡುವಿಕೆ, ಇದೇ ನಮ್ಮ ಮಾರ್ಗ ಎಂದೂ ಕೂಡ ಹೇಳುತ್ತಾರೆ. ಕೆಲವರು ನಾವು ಮಾಧ್ವರು, ಜೀವ ಬೇರೆ ಬ್ರಹ್ಮ ಬೇರೆ ಎನ್ನುತ್ತಾರೆ. ಅದರಲ್ಲೂ ಕೆಲವರು ದಕ್ಷಿಣಾದಿ ಮಠದವರು, ನಾವು ಉಡುಪಿ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕಿಂತಲೂ ಪವಿತ್ರವಾದುದು ಎನ್ನುತ್ತಾರೆ. ಕೆಲವರು ನಾವು ಶ್ರೀವಿದ್ಯೆಯ ಉಪಾಸಕರು, ಅದರ ಸಕಲ ಚರಾಚರ ಶ್ರೀಚಕ್ರದಲ್ಲಿಯೇ ಅಡಗಿದೆ, ಆದ್ದರಿಂದ ಅದರ ಉಪಾಸನೆ ಸರ್ವಶ್ರೇಷ್ಠ ಎಂದೂ ಅನ್ನುತ್ತಾರೆ. ಕೆಲವರು ನಮ್ಮದು ಅಚಲವಾದ ರಾಜಯೋಗ, ಮಿಕ್ಕಿದ್ದೆಲ್ಲ ಇದಕ್ಕಿಂತ ಕಡಿಮೆ ಎನ್ನುವರು. ಅಂದರೆ ಮಾಡಬೇಕಾದ್ದು ಏನೂ ಇಲ್ಲ, ಇರುವುದೆಲ್ಲ ಆ ಬಟ್ಟಬಯಲೆ, ಮೂಲವಿಲ್ಲದ ಈ ಶರೀರವು ಏನೂ ಆಗದು ಎಂದು ಅನ್ನುವುದೂ ಇದೆ. ಕೆಲವರು ನಾವು ಒರಿಜಿನಲ್ ರೋಮನ್ ಕ್ಯಾಥೋಲಿಕರು ಎನ್ನುತ್ತಾರೆ. ಅಲ್ಲ, ನಾವು ಪ್ರೊಟೆಸ್ಟೆಂಟರು ಎಂದು ಕೆಲವರು, ನಿಜವಾಗಿಯೂ ಜೀಸಸ್ಗಿಂತಲೂ ಮೇರಿ ಮಾತೆಯೇ ಮುಖ್ಯ ಎಂದು ಕೆಲವರು, ಮತ್ತೆ ಕೆಲವರು ನಾವು ಯಾದುಕುಲರು, ಹಳೆಯ ನಿಬಂಧನೆಯೇ ನಮಗೆ ಪ್ರಮಾಣ, ಯೆಹೋವ ಒಬ್ಬರೇ ದೇವರು ಎನ್ನುತ್ತಾರೆ. ಮತ್ತೆ ಕೆಲವರು ನಾವು ಜೈನರು ಎನ್ನುವರು, ಅದರಲ್ಲಿಯೂ ಶ್ವೇತಾಂಬರಧಾರಿಗಳು ಎನ್ನುವರು. ಕೆಲವರು ಅಲ್ಲ, ಶ್ವೇತಾಂಬರವು ಕಡಿಮೆ ಸ್ಥಿತಿಯದು, ನಾವು ದಿಗಂಬರರು ಎಂದು ಕೆಲವರು ಹೇಳುತ್ತಾರೆ. ಮತ್ತೆ ಕೆಲವರು ಹೇಳುತ್ತಾರೆ, ನಮ್ಮದು ವೀರಶೈವ ಮತ, ನಾವು ಲಿಂಗಾಯತರು, ಎಲ್ಲ ಕಾಲದಲ್ಲಿಯೂ ಲಿಂಗವನ್ನು ಧರಿಸುವುದು ನಮಗೆ ತಪ್ಪಿದ್ದಲ್ಲ, ಪರಮಶಿವನನ್ನು ಬಿಟ್ಟರೆ ಇತರೆ ಕೆಳಸ್ಥರದ ದೇವರುಗಳು ನಮಗೆ ಅಗತ್ಯವಿಲ್ಲ ಎನ್ನುವರು. ಇನ್ನೂ ಕೆಲವರು ಹೇಳುತ್ತಾರೆ, ನಾವು ಸಿಖ್ಖರು, ಗುರು ಗ್ರಂಥ ಪೂಜೆಯೇ ನಮಗೆ ಶರಣು ಎನ್ನುವರು. ಕೆಲವರು ನಮ್ಮದು ಇಸ್ಲಾಂ ಮತ, ಅದರಲ್ಲಿಯೂ ಶಿಯಾ ಎನ್ನುತ್ತಾರೆ. ಕೆಲವರು ಅಲ್ಲ, ನಾವು ಸುನ್ನಿ ಎಂದು ಕೆಲವರು ಹೇಳುತ್ತಾರೆ. ಈ ಎರಡೂ ಅಲ್ಲ, ನಾವು ಅಹಮದೀಯರು ಎಂದು ಮತ್ತೆ ಕೆಲವರು ಹೇಳುತ್ತಾರೆ. ಕೆಲವರು ನಾವು ಸುಂಕಲಮ್ಮ ದೇವತೆಯ ಆರಾಧಕರು, ನಮಗೆ ನಮ್ಮ ಗ್ರಾಮ ದೇವತೆ ಬಿಟ್ಟು ಬೇರೇನೂ ಬೇಕಿಲ್ಲ, ಪ್ರಾಣಿ ಬಲಿ ನಮಗೆ ಮುಖ್ಯ ಎಂದು ಹೇಳುತ್ತಾರೆ. ಕೆಲವರು ನಮ್ಮ ಕುಲದೇವರು ವೆಂಕಟೇಶ್ವರ ಸ್ವಾಮಿ, ಅವರೇ ಕಲಿಯುಗದ ದೈವ, ಅವರೇ ಸರ್ವಸ್ವವನ್ನು ನೋಡಿಕೊಳ್ಳುವವರು, ಕೊಡುವವರೂ ಆತನೇ, ನಮ್ಮ ತಲೆ ಕೂದಲು ಅವನಿಗೆ ಸಮರ್ಪಿಸುತ್ತಾ ಇರುತ್ತೇವೆ ಎನ್ನುತ್ತಾರೆ. ಕೆಲವರು ಹೇಳುತ್ತಾರೆ, ನಮ್ಮದು ಗಾಯತ್ರಿ ಪರಿವಾರ, ಓಂ ಭೂರ್ಭುವ ಮಂತ್ರವೇ ಸರ್ವಭಾಗ್ಯಕರ ಎನ್ನುವರು. ಕೆಲವರು ನಮ್ಮದು ಆರ್ಯ ಸಮಾಜ, ಸತ್ಯವಾದದ್ದೆಲ್ಲವನ್ನೂ ವೇದದಲ್ಲಿ ಹೇಳಲ್ಪಟ್ಟಿದೆ, ವೇದಗಳು ಮಾತ್ರವೇ ಶ್ರುತಿ ಪ್ರಮಾಣ ಎನ್ನುತ್ತಾರೆ. ಮತ್ತೆ ಕೆಲವರು ನಮ್ಮದು ಮಾಸ್ಟರ್ CVV ಯೋಗ, ಅವರ ಮಂತ್ರ ಜಪಿಸುವ ಮೂಲಕ ಕುಂಡಲಿನಿ ಜಾಗೃತವಾಗುತ್ತದೆ ಎನ್ನುತ್ತಾರೆ. ಮತ್ತೆ ಕೆಲವರು ಹೇಳುತ್ತಾರೆ, ನಮ್ಮದು ಯೋಗದ ಸತ್ಸಂಗ ಸೊಸೈಟಿ, ಬಾಬಾಜಿ, ಲಾಹಿರಿ, ಯುಕ್ತೇಶ್ವರ್, ಯೋಗಾನಂದ ಪರಮಹಂಸರ ಗುರು ಪರಂಪರೆಯೇ ನಮಗೆ ಪೂಜನೀಯ ಎನ್ನುವರು. ಮತ್ತೆ ಕೆಲವರು ಹೇಳುತ್ತಾರೆ, ನಮ್ಮದು ಟ್ರಾನ್ಸಿಡೆಂಟಲ್ ಮೆಡಿಟೇಷನ್, ನೂತನ ರೀತಿಯ ಮಂತ್ರಗಳ ಮುಖಾಂತರ ಭಾವಾತೀತ ಸ್ಥಿತಿ ಹೊಂದುತ್ತೇವೆ ಎನ್ನುತ್ತಾರೆ. ಅಲ್ಲದೆ ಮಹರ್ಷಿ ಮಹೇಶ್ ಯೋಗಿ ನಮಗೆ ಮಾರ್ಗದರ್ಶಕರು ಎಂದೂ ಹೇಳುವರು. ಮತ್ತೆ ಕೆಲವರು ಹೇಳುತ್ತಾರೆ, ನಮ್ಮದು ದತ್ತ ಸಂಪ್ರದಾಯ, ಅವಧೂತ ಸ್ಥಿತಿ ಪರಮಸ್ಥಿತಿ, ಅವಧೂತ ಸ್ಥಿತಿಯೇ ಪರಮಸ್ಥಿತಿ, ದತ್ತಗುರುಗಳಿಗೆ ನಾವು ಶರಣಾಗತರು ಎನ್ನುತ್ತಾರೆ. ಕೆಲವರು ಹೇಳುತ್ತಾರೆ, ನಮ್ಮದು ಭಾಗವತ ಮತ, ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವಾಗಲೂ ನಾವು ಸ್ಮರಿಸುತ್ತೇವೆ, ಅದೇ ತಾರಕ ಮಂತ್ರ ಎಂದು ಹೇಳುವರು. ಕೆಲವರು ಹೇಳುತ್ತಾರೆ, ನಾವು ನಿರಹಂಕಾರಿಗಳು, ಸತ್ಯವನ್ನು ತಿಳಿದುಕೊಂಡೆವು, ನಾವು ಅಹಂಕಾರಿಗಳು ಎನ್ನುತ್ತಾರೆ. ಕೆಲವರು ನಮ್ಮದು ದಿವ್ಯಜ್ಞಾನ ಸಮಾಜ, ನಮ್ಮ ಗುರುಗಳು ಶ್ರೀ ಸ್ವಾಮಿ ಶಿವಾನಂದರವರು, ಮಾನವ ಸೇವೆಯೇ ಮಾಧವ ಸೇವೆ, ಜಪವೂ ಮಂತ್ರಯೋಗವೂ ನಮಗೆ ಮುಖ್ಯ ಎನ್ನುತ್ತಾರೆ. ಇನ್ನು ಕೆಲವರು ನಾವು ಅರವಿಂದರ ಮಾರ್ಗವನ್ನು ಅನುಸರಿಸುತ್ತೇವೆ, ಎಲ್ಲ ಯೋಗಗಳ ಸಮನ್ವಯ ನಮ್ಮದು ಎನ್ನುತ್ತಾರೆ. ಸುಪ್ರಾಮೈಂಡ್ ಅನ್ನು ಅಂದರೆ ಮಿದುಳನ್ನು ಭೂಮಿಯ ಮೇಲೆ ಅವತರಿಸುವಂತೆ ಮಾಡುವುದೇ ನಮ್ಮ ಗುರಿ ಎನ್ನುವವರಿದ್ದಾರೆ. ಕೆಲವರು ನಮ್ಮದು ರಾಮಚಂದ್ರ ಮಿಷನ್, ನಮಗೆ ಟ್ರಾನ್ಸ್ಕ್ರಿಪ್ಷನ್ ಖಂಡಿತವಾದುದು,
ನಮ್ಮದು ಹೃದಯದ ಮೇಲೆ ಕೇಂದ್ರೀಕೃತ ಧ್ಯಾನ ಎನ್ನುವರು. ನಮ್ಮದು ಹೃದಯದ ಮೇಲೆ ಕೇಂದ್ರೀಕರಿಸಿ ಮಾಡುವ ಧ್ಯಾನ ಎನ್ನುವರು. ಕೆಲವರು ನಮ್ಮದು ಸಿದ್ಧಯೋಗ, ಶ್ರೀ ನಿತ್ಯಾನಂದ, ಶ್ರೀ ಮುಕ್ತಾನಂದ ಗುರುಪರಂಪರೆಗೆ ನಾವು ಸೇರಿದವರು, ನಮಗೆ ಶಕ್ತಿಪಾತವೇ ಶರಣು ಎನ್ನುತ್ತಾರೆ. ಕೆಲವರು ನಮ್ಮದು ಪ್ರೇಮತತ್ವ, ನಾವು ಮಾಸ್ತರರು, ಪರಮಗುರು ಮೆಹರ್ಬಾ ಬಾಯ್ ನಮಗೆ ಆದರ್ಶ ಎನ್ನುವರು. ಕೆಲವರು ರಮಣ ಮಹರ್ಷಿ ಹೇಳಿದ್ದೇ ಸರಿಯಾದ ಅದ್ವೈತ, ಅವರ ಪುಸ್ತಕಗಳು ಅತ್ಯಂತ ಶ್ರೇಷ್ಠ ಎನ್ನುವರು. ನಾನು ಯಾರು ಎಂದು ಸದಾ ವಿಚಾರಣೆ ಮಾಡುತ್ತಾರೆ ಮಹರ್ಷಿಗಳು ಎನ್ನುತ್ತಾರೆ. ಕೆಲವರು ನಮ್ಮದು ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಪರಮಹಂಸ, ವಿವೇಕಾನಂದರು ಈ ಯುಗದ ಮಹಾಪುರುಷರು, ಉಪನಿಷತ್ಗಳು ಸರ್ವಸ್ವವನ್ನು ಬೋಧಿಸುತ್ತವೆ ಎನ್ನುತ್ತಾರೆ. ಕೆಲವರು ಹೇಳುತ್ತಾರೆ ನಮ್ಮದು ರಾಧಾಸ್ವಾಮಿ ಸತ್ಸಂಗ, ಕೃಷ್ಣ ಒಬ್ಬರೇ ಸ್ವಾಮಿ ಅಂದರೆ ಪರಮಾತ್ಮ, ಮಿಕ್ಕೆಲ್ಲವರೂ ಕೂಡ ರಾಧರು ಅಂದರೆ ಜೀವಾತ್ಮರು ಎನ್ನುತ್ತಾರೆ. ಮತ್ತು ಕೆಲವರು ನಮ್ಮದು ಈಶ್ವರೀಯ ಬ್ರಹ್ಮಕುಮಾರಿ ಸಮಾಜ, ಬ್ರಹ್ಮಚರ್ಯ ಖಂಡಿತವಾದುದು, ಬಿಂದುವನ್ನು ಕುರಿತು ನಾವು ಧ್ಯಾನ ಮಾಡಬೇಕು, ಶಿವ ಬಾಬಾರವರೇ ಈ ಲೋಕಕ್ಕೆ ಪರಮಗುರು ಎನ್ನುತ್ತಾರೆ. ಮತ್ತು ಕೆಲವರು ನಾವು ಜಿಡ್ಡು ಕೃಷ್ಣಮೂರ್ತಿಯನ್ನು ಅನುಸರಿಸುತ್ತೇವೆ, ಎಲ್ಲವನ್ನೂ ಇಚ್ಛಾರಹಿತವಾಗಿ ಗಮನಿಸುತ್ತಾ ಇರುತ್ತೇವೆ, ಅವರ ಪುಸ್ತಕಗಳನ್ನು ಓದುತ್ತಾ ಇರುತ್ತೇವೆ ಎನ್ನುತ್ತಾರೆ. ಕೆಲವರು ನಾವು ಶಿರಡಿ ಸಾಯಿಗೆ ಅಂಕಿತರಾಗಿದ್ದೇವೆ, ಆ ಜನ್ಮಾನಂತರವೂ ಅವರ ಭಜನೆ ಮಾಡುವುದು ನಮ್ಮ ಕರ್ತವ್ಯ, ಇಡೀ ನಮ್ಮ ಜನ್ಮ ಪೂರ್ತಿ ಅವರ ಭಜನೆ ಮಾಡುವುದು ನಮ್ಮ ಕರ್ತವ್ಯ, ಎಲ್ಲ ಕಷ್ಟಗಳನ್ನು ದೂರ ಮಾಡುವವನು, ಮೋಕ್ಷವನ್ನು ಪ್ರಸಾದಿಸುವವನು ಆತನೇ ಎನ್ನುತ್ತಾರೆ. ಕೆಲವರು ಹೇಳುತ್ತಾರೆ ನಾವು ಅಯ್ಯಪ್ಪನ ಭಕ್ತರು, ಜ್ಯೋತಿಯನ್ನು ವೀಕ್ಷಿಸಿ ಧನ್ಯರಾಗುತ್ತೇವೆ, ವರ್ಷಕ್ಕೊಮ್ಮೆ ಶಬರಿಮಲೆ ಯಾತ್ರೆಗೆ ತಪ್ಪದೇ ಬರುತ್ತೇವೆ ಎನ್ನುತ್ತಾರೆ. ಈ ರೀತಿಯಾಗಿ ಎಷ್ಟೆಷ್ಟೋ ಮಂದಿ ಎಷ್ಟೆಷ್ಟೋ ರೀತಿಯಾಗಿ ಚೆನ್ನಾಗಿ ಅವರವರ ಮತಗಳಲ್ಲಿ ಪೂರ್ತಿಯಾಗಿ ಮುಳುಗಿದ್ದಾರೆ. ಆದರೆ ಈ ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿ ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ಗೆ ಸೇರಿದ ಕರ್ನೂಲ್ ಸೊಸೈಟಿಯವರು, ತಿರುಪತಿ ಸ್ಪಿರಿಚುವಲ್ ಸೊಸೈಟಿಯವರು, ಅನಂತಪುರ ಪಿರಮಿಡ್ ಧ್ಯಾನ ಕೇಂದ್ರದವರು, ಗುಂತಕಲ್ ಸ್ಪಿರಿಚುವಲ್ ಸೊಸೈಟಿಯವರು, ಪ್ರೊದ್ದಟ್ಟೂರು ಸ್ಪಿರಿಚುವಲ್ ಸೊಸೈಟಿಯವರು, ಉರುವಕೊಂಡ ಸ್ಪಿರಿಚುವಲ್ ಸೊಸೈಟಿಯವರು, ಧರ್ಮಾವರಂ ಸ್ಪಿರಿಚುವಲ್ ಸೊಸೈಟಿಯವರು, ಪೀಲೇರು, ಚಿತ್ತೂರು, ಆದೋನಿ, ಕದಿರಿ, ಹಿಂದೂಪುರ, ತೆನಾಲಿ ಮೊದಲಾದ ಪಿರಮಿಡ್ ಧ್ಯಾನ ಕೇಂದ್ರದವರು, ಇನ್ನೂ ಎಷ್ಟೆಷ್ಟೋ ಮಂದಿ, ಇವರೆಲ್ಲರೂ ಯಾವ ಮತಕ್ಕೆ ಸೇರಿದಂತೆ? ನಿಜಕ್ಕೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ಗೆ ಸೇರಿದ ಎಲ್ಲ ಸದಸ್ಯರು ಮೇಲಿನ ಯಾವ ಅಭಿಮತಕ್ಕೂ ಪ್ರತ್ಯೇಕವಾಗಿ ಇವರು ಸೇರುವುದಿಲ್ಲ. ಇವರೆಲ್ಲರೂ ಎಲ್ಲರಿಂದಲೂ ಎಲ್ಲರ ಒಳ್ಳೆಯತನ ಕಲಿತುಕೊಳ್ಳುವವರು. ಅಷ್ಟೇ ಅಲ್ಲ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಸದಸ್ಯರು, ಪಿರಮಿಡ್ ಮಾಸ್ಟರುಗಳು ತಾವಾಗಿಯೇ ಸತ್ಯ ಶೋಧನೆಯಲ್ಲಿ ನಿಮಗ್ನರಾಗಿರುವವರು. ಆದರೂ ಇವರ ಪೂರ್ಣ ಮತವು ಏನು, ಇವರ ಪೂರ್ಣ ತತ್ವ ಏನು ಎಂದು ತಲೆಕೆರೆದುಕೊಳ್ಳುತ್ತಾ ಇರುವಾಗ ಒಂದು ಯೋಚನೆ ಹೊಳೆಯಿತು. ಇವರೆಲ್ಲರದು ತುಳಸಿ ದಳಂ ಎನ್ನುವ ಒಂದು ಮತ ಎಂದು. ಹೌದು, ಖಚಿತವಾಗಿ ಇವರೆಲ್ಲರದು ಕೂಡ ತುಳಸಿ ದಳ ಮತವೇ. ತುಳಸಿ ದಳ ಮತ ಕುರಿತು ಹೇಳಬೇಕೆಂದರೆ ಮೊದಲು ಒಂದು ಕಥೆಯನ್ನು ಹೇಳಬೇಕು. ಒಂದು ಊರಿನಲ್ಲಿ ಒಬ್ಬ ಸ್ತ್ರೀಮೂರ್ತಿ ಇದ್ದಳು. ಅವಳಿಗೆ ಇದ್ದಕ್ಕಿದ್ದಂತೆ ಪರಮಸತ್ಯದ ಮೇಲೆ ಮೋಹ ಬಂತು. ತಕ್ಷಣ ಅದನ್ನು ಹೊಂದಲು ತ್ಯಾಗವೇ ಇದಕ್ಕೆ ಮಾರ್ಗ ಎಂದುಕೊಂಡು ತನಗೆ ತುಂಬ ಪ್ರಿಯವಾದ ವಜ್ರದ ಹಾರವನ್ನು ಕುತ್ತಿಗೆಯಿಂದ ತೆಗೆದು ತಕ್ಕಡಿಯಲ್ಲಿ ಹಾಕಿದಳು. ಏನೂ ಪ್ರಯೋಜನ ಕಾಣಿಸಲಿಲ್ಲ. ಪರಮಸತ್ಯಂ ಎನ್ನುವುದು ಸ್ವಲ್ಪವೂ ಮಿಸುಕಾಡಲಿಲ್ಲ. ಸಾಲದೇನೋ ತೂಕ ಎಂದು ತನ್ನ ಸರ್ವಾಭರಣಗಳನ್ನೂ ಕೊಟ್ಟು ಬಿಟ್ಟಳು. ಆದರೂ ಏನೂ ಆಗಲಿಲ್ಲ. ತಕ್ಕಡಿ ಮೇಲೆ ಏಳಲೇ ಇಲ್ಲ. ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ, ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೊಟ್ಟಳು. ಆದರೂ ಏನೂ ಆಗಲಿಲ್ಲ. ಪರಮಸತ್ಯವು
ಕಣ್ಣಿಗೆ ಕಾಣಿಸಲಿಲ್ಲ. ಆಗ ಒಂದೇ ಒಂದು ಮರೆತೆ ಎಂದುಕೊಂಡು ಆಕೆ ಸ್ವಲ್ಪ ಜ್ಞಾಪಿಸಿಕೊಂಡಳು. ಅದೇ ತನಗೆ ಪ್ರಾಣಕ್ಕೆ ಪ್ರಾಣವಾದ ಮಣಿ, ಶಮಂತಕ ಮಣಿ, ಅದು ಇನ್ನೂ ತನ್ನ ಬಳಿಯೇ ಇದೆ ಎಂದುಕೊಂಡು ಬಹಳ ಉತ್ಸಾಹದಿಂದ ಅದನ್ನೂ ತೆಗೆದು ತಂದು ಹಾಕಿದಳು. ಛೇ, ಏನೂ ಆಗಲಿಲ್ಲ. ಪರಮ ಸತ್ಯವು ಅಣು ಮಾತ್ರದಷ್ಟು ಕದಲಲಿಲ್ಲ. ಪಾಪ, ಆ ಹೆಂಗಸಿನ ಮೈ ಬೆವತಿತು. ಇನ್ನೇನು ಮಾಡಲು ತೋಚದೆ ಸುಮ್ಮನೆ ಕುಳಿತಳು. ಆಗ ಮತ್ತೊಬ್ಬ ಹೆಂಗಸು ನಿಧಾನವಾಗಿ ಬಂದು ಮಂದಹಾಸ ಬೀರುತ್ತಾ ಒಂದು ತುಳಸಿ ದಳವನ್ನು ಆ ತಕ್ಕಡಿಯಲ್ಲಿ ಇಟ್ಟಳು. ಪರಮ ಸತ್ಯವು ಹಠಾತ್ತಾಗಿ ಕದಲಿತು. ಪರಮ ಸತ್ಯ ಪೂರ್ತಿಯಾಗಿ ಬಟ್ಟ ಬಯಲಾಯಿತು. ಆದ್ದರಿಂದ ಯಾವುದೇ ಪರಮಸತ್ಯವು ಕೂಡಲೇ ಗ್ರಾಹ್ಯವಾಗುವುದೋ, ಕೂಡಲೇ ದೃಗ್ಗೋಚರವಾಗುವುದೋ, ಕೂಡಲೇ ಅನುಭವಕ್ಕೆ ಬರುವುದೋ ಅದೇ ತುಳಸಿ ದಳ ಮತ. ತುಳಸಿ ದಳಕ್ಕೆ ಒಂದು ಚಿಕ್ಕ ಕೊಂಬೆ, 2 ಎಲೆಗಳು ಇರುತ್ತವೆ. ಒಂದು ಎಲೆಯ ಹೆಸರು ನಿನ್ನ ವಾಸ್ತವವನ್ನು ನೀನೇ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದೀಯೇ ಎನ್ನುವ ಜ್ಞಾನಸೂತ್ರ. ಇನ್ನೊಂದು ಎಲೆಯ ಹೆಸರು ಆನಾಪಾನಸತಿ ಎನ್ನುವ ಧ್ಯಾನಸೂತ್ರ. ಮೊದಲಿನ ಎಲೆ ಜ್ಞಾನಾಗ್ನಿಗೆ ಮೂಲ, ಎರಡನೆಯ ಎಲೆ ಧ್ಯಾನಾಗ್ನಿಗೆ ನಾಂದಿ. ಮೊದಲನೆಯದು ನಮ್ಮ ಚರ್ಮಚಕ್ಷುವನ್ನು ಪೂರ್ತಿಯಾಗಿ ವಿಕಾಸಗೊಳಿಸಿ ಸೇತ್ ಜ್ಞಾನದ ಪರಿಪೂರ್ಣ ಜ್ಞಾನವನ್ನು ನಮಗೆ ತಲುಪಿಸುತ್ತದೆ. ಎರಡನೆಯದು ನಮ್ಮ ದಿವ್ಯ ಚಕ್ಷುವನ್ನು ಉತ್ತೇಜನಗೊಳಿಸಿ ಬುದ್ಧತ್ವ ಎನ್ನುವ ಪರಿಪಕ್ವವಾದ ಯೋಗ ಸ್ಥಿತಿಯನ್ನು ತಂದುಕೊಡುತ್ತದೆ. ಈ ಎರಡರ ಸೇರುವಿಕೆಯೇ ತುಳಸಿ ದಳ ಮತ. ಮೊದಲಿನ ಎಲೆ ಕುರಿತು ವಿಪುಲವಾಗಿ ಹೇಳಬೇಕೆಂದರೆ ಉದ್ಧರೇತ್ ಆತ್ಮಾನಾತ್ಮಾನಾಂ ಎನ್ನುವ ಶ್ಲೋಕದಲ್ಲಿ ಹೇಳಿರುವಂತೆ ಯಾರೂ ಇನ್ನೊಬ್ಬರಿಗೆ ಏನೂ ಮಾಡಲಾರರು, ಅವರನ್ನು ಅವರೇ ಉದ್ಧಾರ ಮಾಡಿಕೊಳ್ಳಬೇಕು. ಆತ್ಮವಹ್ಯಾತ್ಮನೋ ಬಂಧು ಆತ್ಮ ರಿಪುರಾತ್ಮನಃ. ಅವರಿಗೆ ಅವರೇ ಬಂಧುಗಳು, ಅವರಿಗೆ ಅವರೇ ಶತ್ರುಗಳು, ಅವರಿಗೆ ಅವರೇ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಜನನ ಮರಣಗಳ ಚಕ್ರದಲ್ಲಿ ಒಳಗೆ ಹೊರಗೆ ಅಂದರೆ ಇಹ ಪರಲೋಕಗಳಲ್ಲಿ ಸ್ವತಂತ್ರವಾಗಿ ವಿಹಾರಿಸುತ್ತಿದ್ದಾರೆ. ಎಲ್ಲರೂ ಏನು ಮಾಡಬೇಕೆಂದರೆ ಅದು ಹೊಂದುವ ಸಾಮರ್ಥ್ಯವನ್ನು ಪಡೆಯುವಂತೆ ಇದೇ ಪರಮಸತ್ಯ. ಎಲ್ಲರೂ ಏನು ಬೇಕೆಂದರೆ ಅದು ಹೊಂದುವ ಸಾಮರ್ಥ್ಯವನ್ನು ಪಡೆಯುವಂತೆ ಇರುವುದೇ ಪರಮಸತ್ಯ. ಇದೇ ವಿಕಸಿತ ಜ್ಞಾನ. ಇದೇ ಜ್ಞಾನಚಕ್ಷುವಿನ ಪೂರ್ಣ ಸಾರಾಂಶ. ಇನ್ನು ಎರಡನೆಯದು ಆನಾಪಾನಸತಿ. ಆನಾಪಾನಸತಿ ಎಂದರೆ ಶ್ವಾಸ ನಿಶ್ವಾಸಗಳನ್ನು ಗಮನಿಸುವುದು. ಇದರಿಂದ ದೃಷ್ಟಿಯು ಮೂಗಿನ ತುದಿಯಲ್ಲಿ ಎಂದರೆ ಭ್ರೂಮಧ್ಯದಲ್ಲಿ ಸಹಜವಾಗಿ ಸ್ಥಿರವಾಗುತ್ತದೆ. ಕ್ರಮಕ್ರಮವಾಗಿ ಮೂರನೆಯ ಕಣ್ಣು ತೆರೆದುಕೊಳ್ಳುತ್ತದೆ. ದಿವ್ಯ ದೃಷ್ಟಿ ಲಭಿಸುತ್ತದೆ. ಸೂಕ್ಷ್ಮ ಶರೀರವು ಬಿಡುಗಡೆಯಾಗುತ್ತದೆ. ಇತರ ಲೋಕಗಳಿಗೆ ಸಂಚಾರವು ಸಂಭವಿಸುತ್ತದೆ. ಇವೆಲ್ಲದರಿಂದಲೇ ಪರಮಸತ್ಯ ಪ್ರತ್ಯಕ್ಷವಾಗಿ ಗೋಚರವಾಗುತ್ತದೆ. ಆನಾಪಾನಸತಿ ಮಾಡಬೇಕಾದ ಒಂದೇ ಒಂದು ಪರಮಕ್ರಿಯೆ. ಅದು ಬಿಟ್ಟು ಮಾಡಬೇಕಾದದ್ದು ಬೇರೇನೂ ಇಲ್ಲ. ಮಿಕ್ಕದ್ದೆಲ್ಲ ಅರ್ಥರಹಿತವಾದುದು ಎನ್ನುತ್ತಾರೆ ಪತ್ರಿಜಿ. ಮೂರ್ತಿ ಪೂಜೆ ಸೋಪಾನ ಅಲ್ಲ. ಕಂದಕ ಎನ್ನುವರು ಆರ್ಯ ಸಮಾಜ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ. ಹೌದು, ಅದು ಸರಿ. ಭಜನೆಗಳು ತಾತ್ಕಾಲಿಕವಾದ ಮಾನಸಿಕ ಆನಂದವನ್ನು ಮಾತ್ರ ಕೊಡುತ್ತವೆ. ಅದಕ್ಕೆ ಮಾತ್ರವೇ ಉಪಯೋಗಿಸಿದರೆ ಪರವಾಗಿಲ್ಲ. ಅಷ್ಟೇ ಹೊರತು ಪೂಜೆ ಭಜನೆಗಳು ಮುಕ್ತಿಗೆ ಮಾರ್ಗವಾಗಲಾರವು. ಸ್ತೋತ್ರಗಳು ಮೂರ್ಖ ರಾಜಕಾರಣಿಗಳಿಗೆ ಬೇಕು. ಅವುಗಳನ್ನು ದೈವವು ಕೋರುತ್ತದೆಯೇ? ಕೋರುವವರು ದೈವವಾಗುತ್ತಾರೆಯೇ ಎನ್ನುತ್ತಾರೆ ಪತ್ರಿಜಿ. ಕೇವಲ ಪಾರಾಯಣದಿಂದ ಏನು ಲಾಭ? 0. ಮಾಡಬೇಕಾದದ್ದು ಜ್ಞಾನಮಥನ, ಯೋಗ ಸಾಧನೆ. ತೀರ್ಥಯಾತ್ರೆಗಳನ್ನು ಬಿಟ್ಟು ಯೋಗಿಗಳ ಹತ್ತಿರ, ಜ್ಞಾನಿಗಳ ಹತ್ತಿರ ನಾವು ಅವರ ಬಳಿ ಸೇರಬೇಕು. ತಲೆ ಬೋಳಿಸುವಿಕೆ, ಕಾಷಾಯ ಧಾರಣೆ, ಮುದ್ರೆಗಳನ್ನು ಹಾಕಿಸಿಕೊಳ್ಳುವುದು, ತಿಲಕಗಳನ್ನು ತಿದ್ದಿಕೊಳ್ಳುವುದು, ವಿಭೂತಿ ಹಚ್ಚಿಕೊಳ್ಳುವುದು ಮುಂತಾದವುಗಳೆಲ್ಲ ತಮ್ಮನ್ನು ತಾವೇ ಹೀನಪಡಿಸಿಕೊಳ್ಳುವ ಕ್ರಿಯೆಗಳು. ಜಪಮಾಲೆ ತಿರುಗಿಸುವುದರಿಂದ
ಮಂತ್ರೋಚ್ಚಾರಣೆಯಿಂದ ಅಮೂಲ್ಯವಾದ ಸಮಯವು ನಿರುಪಯೋಗವಾಗುತ್ತದೆಯೇ ಹೊರತು ದುಃಖ ವಿಮುಕ್ತಿ ಆಗುವುದಿಲ್ಲ, ನಿರ್ವಾಣ ಪ್ರಾಪ್ತಿ ಆಗುವುದಿಲ್ಲ ಎನ್ನುತ್ತಾರೆ ಪತ್ರಿಜಿ. ಉಪವಾಸಗಳು ಇರುವುದು, ಗುರುವಿನ ಪಾದಪೂಜೆ ಪೂರ್ಣ ಮೂರ್ಖತನ ಎನ್ನುತ್ತಾರೆ ಪತ್ರಿಜಿ. ಸಂಸಾರವನ್ನು ಬಿಟ್ಟು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವುದು ಧರ್ಮದಿಂದ ಸತ್ಯದಿಂದ ದೂರವಾಗುವಿಕೆ. ತರ್ಕ, ವಾದಗಳು, ಮತಾಭಿಮಾನ, ಬಿಡಿಬಿಡಿ ಜ್ಞಾನದ ವ್ಯರ್ಥ ಪ್ರಯಾಸ. ಯಜ್ಞ ಯಾಗಾದಿಗಳಿಂದ ಸಮಯ ಮತ್ತು ಧನಸಂಪತ್ತು ನಷ್ಟವಾಗುತ್ತದೆಯೇ ವಿನಃ ಜ್ಞಾನನಿಷ್ಠೆ ದೊರಕುವುದಿಲ್ಲ ಎನ್ನುತ್ತಾರೆ ಪತ್ರಿಜಿ. ಇವೆಲ್ಲವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದಿದ್ದಾರೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ. ಸತ್ಯ ಒಂದನ್ನೇ ಸರ್ವ ದೇಶ ಕಾಲ ಪರಿಸ್ಥಿತಿಗಳಲ್ಲೂ ಗುರುವನ್ನಾಗಿ ಮಾಡಿಕೊಳ್ಳಬೇಕಾದದ್ದು ಅಗತ್ಯ. ಪರಮಕ್ರಿಯೆ ಎಂದರೆ ಅದೇ ಆನಾಪಾನಸತಿ. ಇದೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಒಳತಿರುಳು. ದುಂಬಿ ಪ್ರತಿಯೊಂದು ಹೂವಿನಿಂದಲೂ ಮಕರಂದವನ್ನು ಹೀರಿದಂತೆ ಪ್ರತಿಯೊಬ್ಬರ ಹತ್ತಿರದಿಂದಲೂ ವಿಧಿಯಂತೆ ಜ್ಞಾನವನ್ನು ಸಂಗ್ರಹಿಸಿಕೊಳ್ಳಬೇಕು. ಪ್ರತಿ ಹೂವಿನಲ್ಲೂ ಮಕರಂದವಿರುತ್ತದೆ. ಪ್ರತಿ ಮನುಷ್ಯನಲ್ಲೂ ಅಲ್ಪ ಸ್ವಲ್ಪವಾದರೂ ಜ್ಞಾನವು ಇದ್ದೇ ಇರುತ್ತದೆ. ಆದ್ದರಿಂದ ಯಾರೊಬ್ಬರನ್ನೂ ಮರೆಯಬಾರದು. ತಿಳಿದಷ್ಟನ್ನು, ಅನುಭವಿಸಿದಷ್ಟನ್ನು ತಕ್ಷಣ ಎಲ್ಲರಿಗೂ ಹೇಳಬೇಕು. ಯಾರೊಬ್ಬರನ್ನೂ ಬಿಡಬಾರದು. ತಿಳಿದುಕೊಳ್ಳಬೇಕಾದ, ತಿಳಿಸಬೇಕಾದ ಪರಮಸತ್ಯ ಒಂದೇ, ಮಾಡಬೇಕಾದ, ಮಾಡಿಸಬೇಕಾದ ಪರಮಕ್ರಿಯೆ ಒಂದೇ. ಇದೇ ತುಳಸಿ ದಳದ 2 ಎಲೆಗಳು. ಈ ವಿಧವಾಗಿ ಭಾವ ಪರಂಪರೆ ಮುಗಿಯಿತು. ಪತ್ರಿಜಿಯವರಿಗೆ ಭಾವ ಪರಂಪರೆಯಲ್ಲಿ ಈ ಒಂದು ರೀತಿಯ ಹೊಳಹು ಬಂತು. ಹೀಗೆ ಹೊಳೆದ ಆ ಪರಿಕಲ್ಪನೆಯನ್ನು ಪತ್ರಿಜಿಯವರು ಪಕ್ಕದಲ್ಲಿಯೇ ಇದ್ದ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಹೇಳಿದರು. ಅಲ್ಲದೆ ಬೇರೆ ಬೇರೆ ಧ್ಯಾನ ಕೇಂದ್ರಗಳಲ್ಲಿ ಉಪನ್ಯಾಸದ ಮೂಲಕ ತಿಳಿಸಿದರು. ಈ ರೀತಿಯಾಗಿ ತುಳಸಿ ದಳ ಹುಟ್ಟಿತು. ಮುಂದಿನ ಸಂಚಿಕೆಗಳಲ್ಲಿ ತುಳಸಿ ದಳದ ಪುಸ್ತಕದಲ್ಲಿ ಪತ್ರಿಜಿ ಪ್ರಬೋಧನೆಗಳು ಏನೆಲ್ಲ ಇವೆ, ಅವುಗಳ ಶೀರ್ಷಿಕೆ ಏನು, ಅವುಗಳ ಸಾರಾಂಶ ಏನು ಎಂದೆನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.